ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಲೇಬೇಕಾದಂತಹ ಒಂದು ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ದೇಹದ 5 ತತ್ವಗಳು. ಇದನ್ನ ಬ್ಯಾಲೆನ್ಸ್ ಆಗಿ ನಾವು ಇಟ್ಕೊಳ್ಬೇಕಾಗತ್ತೆ. ಇದರಲ್ಲಿ ವೇರಿಯೇಷನ್ಸ್ ಆದ್ರೆ ಹಲವಾರು ಸಮಸ್ಯೆಗಳು ಕೂಡ ಉಂಟಾಗತ್ತೆ. ಅದಕ್ಕೆ ನಮ್ಮ ದೇಹದ 5 ತತ್ವಗಳನ್ನ 5 ಅಂಶಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಈ ಸಮಾನ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬೇಕು. ಇದರಿಂದ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಜೊತೆಗೆ ಯಾವುದೇ ರೀತಿ ಕಾಯಿಲೆಗಳು ನಮಗೆ ಮುಂದೆ ಬರಬಾರ್ದು ಅಂದ್ರೂ ಕೂಡ ಈ ಮುದ್ರೆಯನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಮುಂದೆ ಯಾವುದೇ ರೀತಿಯ ಕಾಯಿಲೆಗಳು ನಮಗೆ ಬರಬಾರ್ದು ಅಂದ್ರೂ ಕೂಡ ನಾವು ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬೇಕು. ತುಂಬಾನೇ ಸುಲಭ ಸ್ನೇಹಿತರೆ. ಸಮಾನ ಮುದ್ರೆ ಹೆಸರೇ ಹೇಳುವಂಗೆ ನೋಡಿ, 5 ಬೆರಳುಗಳನ್ನ ಈ ರೀತಿ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ತೊಡೆ ಮೇಲೆ ಆರಾಮವಾಗಿ ಕೂತ್ಕೊಳ್ಳಿ. 5 ತತ್ವಗಳನ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ ನೋಡಿ. ಅಗ್ನಿ, ವಾಯು, ಆಕಾಶ, ಪೃಥ್ವಿ ಮತ್ತೆ ನೀರು, ಇದಿಷ್ಟನ್ನು ನಾವು ಈ ರೀತಿ ಜಾಯಿನ್ ಮಾಡಿ ಈ ರೀತಿ ಆರಾಮವಾಗಿ ಇಟ್ಕೊಂಡು ಕೂತ್ಕೋಬೇಕು. ಹಾಗೆ ಇನ್ನೊಂದು ಪ್ರಯೋಜನ ಏನಪ್ಪಾ ಅಂತಂದ್ರೆ, ಎಷ್ಟೊಂದ್ಸಲ ನಮ್ಗೆ ದೇಹದ ಯಾವುದೋ ಭಾಗ ನೋವಿರುತ್ತೆ ಅನ್ಕೊಳ್ಳಿ, ಯಾವುದೋ ಜಾಗ ನೋವ್ತಾ ಇರುತ್ತೆ. ಕಾಲುಗಳಲ್ಲಿ ಇರ್ಬೋದು, ಹೊಟ್ಟೆಯ ಭಾಗ ಇರ್ಬೋದು, ಕಿಬ್ಬೊಟ್ಟೆಯ ಭಾಗ ಇರ್ಬೋದು, ತಲೆನೋವಿರ್ಬೋದು, ಯಾವುದೇ ದೇಹದ ಯಾವುದೇ ಜಾಗ ನೋವ್ತಾ ಇದ್ರೆ ಈ ಮುದ್ರೆಯನ್ನ 5 ನಿಮಿಷ ಈ ರೀತಿ ಇಟ್ಕೊಂಡು ಯಾವ ಜಾಗದಲ್ಲಿ ನೋವಿದೆ ಆ ಜಾಗಕ್ಕೆ ಈ ರೀತಿ ಇದನ್ನ ಟಚ್ ಮಾಡ್ತಾ ಬಂದ್ರೆ, ಈ ರೀತಿ ನಾವು ಹೀಗೆ ಟಚ್ ಮಾಡಿದ್ರೆ ನೋವು ನಿವಾರಣೆ ಆಗುತ್ತೆ ಸ್ನೇಹಿತರೆ. ದಿನದಲ್ಲಿ ಒಂದು 3 ಸಲ ಈ ರೀತಿ ಮಾಡ್ಬೇಕು. 5 ನಿಮಿಷ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ. ಹೀಗೆ ಇರಬೇಕು ಬೆರಳುಗಳು. ಯಾವ ಜಾಗದಲ್ಲಿ ನೋವಿದೆ ಆ ಜಾಗಕ್ಕೆ ನೋಡಿ ಈ ರೀತಿ ಟಚ್ ಮಾಡಿದ್ರೆ ನೋವು ಕೂಡ ನಿವಾರಣೆ ಆಗುತ್ತೆ. ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಆದ್ರೂ ಕೂಡ ಸತ್ಯ. ಮುದ್ರೆಗಳಿಗೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ. ನಾವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಇದನ್ನ ದಿನಕ್ಕೆ 5 ರಿಂದ 20 ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡ್ಬೋದು. ಪ್ರತಿದಿನ ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಏನಿಲ್ಲ. ನಿಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕು. ಮುಂದೆ ಯಾವುದೇ ಕಾಯಿಲೆಗಳು ನಿಮಗೆ ಬರಬಾರ್ದು ಅಂತಂದ್ರೆ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಒಂದು 5 ನಿಮಿಷ 10 ನಿಮಿಷ ಆ ರೀತಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಿಮ್ಮ ದೇಹದ ಈ 5 ತತ್ವಗಳನ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ ಸ್ನೇಹಿತರೆ. ತುಂಬಾ ಒಳ್ಳೆ ಪ್ರಯೋಜನಗಳು ಸಿಗುತ್ತೆ ಮುದ್ರೆಗಳಿಂದ. ಆದ್ರೆ ನಮಗ್ ಗೊತ್ತಿರೋದಿಲ್ಲ. ಗೊತ್ತಿದ್ರು ನಾವು ಅದಕ್ಕೆ ಅಂತ ಟೈಮ್ ಮಾಡ್ಕೊಂಡು ಪ್ರಾಕ್ಟೀಸ್ ಕೂಡ ಮಾಡೋದಿಲ್ಲ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.